ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ 2 ವಾಕ್ಯ 29 ತಿಳಿಸುವುದೇನೆಂದರೆ, ಕರ್ತನೇ, ಈಗ ನಿನ್ನ ಸೇವಕನನ್ನು ಸಮಾಧಾನದಿಂದ ಹೋಗಲಿ, ನಿನ್ನ ಮಾತು ನೆರವೇರಿದೆ, ನನ್ನ ಸ್ವಂತ ಕಣ್ಣುಗಳು ರಕ್ಷಣೆಯನ್ನು ಕಂಡಿವೆ. ಚಿಂತನೆ: ತಾಳ್ಮೆಯಿಂದ ಕಾಯುತ್ತಿದ್ದ ಮತ್ತು ದೇವರ ವಾಗ್ದಾನದಲ್ಲಿ ಆಳವಾಗಿ ನಂಬಿಕೆ ಇಟ್ಟಿರುವ ಹೃದಯದಿಂದ ಸಿಮಿಯೋನನ ಈ ಮಾತುಗಳು ಹರಿಯುತ್ತವೆ. ಮಗು ಯೇಸುವನ್ನು ಹಿಡಿದುಕೊಂಡು ದೇವರ ಮೋಕ್ಷವು ಒಂದು ಕಲ್ಪನೆಯಲ್ಲ, ಆದರೆ ಒಬ್ಬ ವ್ಯಕ್ತಿ ಎಂದು ಸಿಮಿಯೋನನು ಗುರುತಿಸುತ್ತಾನೆ. ಆತನ ಶಾಂತಿಯು ಜೀವನದ ಪ್ರಯಾಣದ ಅಂತ್ಯದಿಂದಲ್ಲ, ಆದರೆ ದೇವರ ವಾಕ್ಯದ ನೆರವೇರಿಕೆಯಿಂದ ಬರುತ್ತದೆ. ಸಿಮಿಯೋನನಂತೆ ದೇವರ ವಾಗ್ದಾನಗಳು ಆತನ ಸಮಯದಲ್ಲಿ ಈಡೇರುತ್ತವೆ ಎಂದು ನಂಬಲು ನಾವು ಆಹ್ವಾನಿಸಲ್ಪಟ್ಟಿದ್ದೇವೆ. ಪ್ರಾರ್ಥನೆ: ಕರ್ತನೇ, ನಮ್ಮ ದೈನಂದಿನ ಜೀವನದಲ್ಲಿ ನಿನ್ನ ಉಪಸ್ಥಿತಿಯನ್ನು ಗುರುತಿಸಲು ಸಿಮಿಯೋನನ ನಂಬಿಕೆಯನ್ನು ನಮಗೆ ನೀಡಿರಿ. ನಿನ್ನ ವಾಗ್ದಾನಗಳನ್ನು ನಂಬುವ ತಾಳ್ಮೆಯ ಹೃದಯಗಳನ್ನು ಮತ್ತು ನಿನ್ನ ಚಿತ್ತದಲ್ಲಿ ವಿಶ್ರಾಂತಿ ಪಡೆಯುವ ಶಾಂತಿಯುತ ಆತ್ಮಗಳನ್ನು ನಮಗೆ ನೀಡಿರಿ. ನಮ್ಮ ಕಣ್ಣುಗಳು ನಿನ್ನ ಮೋಕ್ಷವು ನಮ್ಮೊಳಗೆ ಕೆಲಸ ಮಾಡುವುದನ್ನು ನೋಡಲು ನಮ್ಮನ್ನು ಅನುಗ್ರಹಿಸಿರಿ. ಆಮೆನ್.